ಇಟ್ ಈಸ್ ಅನ್ ಅನ್ಎಕ್ಸ್ಪೆಕ್ಟೆಡ್ ಕಾಸ್. ಅದು ನಮಗೂ ಗೊತ್ತಿಲ್ಲ ಇಷ್ಟ ಆಗುತ್ತೆ ಅಂತ. ಬಟ್ ಕಂಪೇರ್ ಟು ಅದರ್ ಕಂಟ್ರೀಸ್, ನಮ್ಮ ಇದರಲ್ಲಿ ದೇ ಹ್ಯಾವ್ ಕಂಟ್ರೋಲ್ಡ್ ಅ ಲಾಟ್ ಆನ್ ದ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಆಫ್ ಪ್ರೈಸ್ ಹೈಕ್ ಆಗೋದು. ಯಾಕೆ ಅಂದರೆ, ಫಾರ್ ಎಕ್ಸಾಂಪಲ್ ನಾವು ಡೆವಲಪ್ಡ್ ಕಂಟ್ರೀಸ್ ಆಗಿ ತೊಗೊಳ್ಳಿ, ಅಂಡರ್ ಡೆವಲಪ್ ಕಂಟ್ರೀಸ್ ಆದರೂ ತೊಗೊಳ್ಳಿ, ನೀವು ಎಲ್ಲ ಕಡೆನೂ ಪ್ರೈಸಸ್ ಆಟೋಮೆಟಿಕ್ಕಾಗಿ ಪರ್ ಇಯರ್ ಪರ್ಸೆಂಟೇಜ್ ವೈಸ್ ಹೈಕ್ ಆಗುತ್ತೆ. ಅದನ್ನು ಲೆಕ್ಕ ತೊಗೊಂಡ್ರೆ ಇಟ್ ಈಸ್ ದ ನಾರ್ಮಲ್ ಹೈಕ್ ಆಫ್ ದ ಪೆಟ್ರೋಲಿಯಂ ಪ್ರಾಡಕ್ಟ್ಸ್. ನಿಮ್ಮ ಹೆಸರು? ಪ್ರತಾಪ್, ಥ್ಯಾಂಕ್ ಯು. ಸರ್, 10 ದಿನದಲ್ಲಿ 4 ಬಾರಿ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗಿದೆ. ಹೌದು. ಜನಸಾಮಾನ್ಯರಿಗೆ ಇದರಿಂದ ಯಾವ ತರ ತೊಂದರೆ ಆಗುತ್ತೆ? ತುಂಬಾನೇ ತೊಂದರೆ ಆಗುತ್ತೆ. ನೀವು ಇಷ್ಟ ಬಂದಂಗೆ ರೈಸ್ ಮಾಡ್ತಾ ಇದ್ರೆ ಎಲ್ಲಿಂದ ತರ್ತಾರೆ ಜನ ದುಡ್ಡು? ಬರೀ ಕಾಲ್ನಡಿಯಲ್ಲಿ ನಡಿಬೇಕಾಗತ್ತೆ ಅಷ್ಟೇ. ಸರ್ಕಾರಕ್ಕೆ ಏನ್ ಹೇಳ್ತೀರಾ? ಅಷ್ಟು ಸರ್ಕಾರ ಬರೀ ರಾಜಕೀಯ ಜಟಾಪಟಿ. ಬರೀ ಅವ್ರವ್ರ ಜಗಳ ಆಡಿದ್ರೆ ನಾವುಗಳು ಬಲಿ ಪಶು ಆಗ್ತಾ ಇರ್ತೀವಿ. ಅವ್ರ ಮನೆ ಚೆನ್ನಾಗಿರುತ್ತೆ, ನಮ್ಮ ಮನೆಗಳು ಹಾಳಾಗತ್ತೆ. ಬರೀ ಪೆಟ್ರೋಲ್ ಡೀಸೆಲ್ ಅಷ್ಟೇ. ಎಲ್ಲ ಬೆಲೆನೂ ಜಾಸ್ತಿ ಆಗ್ತಿದೆಯಲ್ಲ, ಅದೊಂದು ಜಾಸ್ತಿ ಅಲ್ಲ, ತರಕಾರಿ ಬೆಲೆ ಜಾಸ್ತಿ, ಎಲ್ಲ ಬೆಲೆನೂ ಜಾಸ್ತಿ ಆಗ್ತಾ ಇದೆಯಲ್ಲ. ಈ ಬಾರಿ ಎಲ್ಲ ಟೊಮೊಟೊ ಬಂದ್ಬಿಟ್ಟು 50 ರೂಪಾಯಿ ಕೆಜಿ ಇದೆ. ಏನು ಮಾಡೋದು ಹೇಳಿ? ಹಿಂಗ್ ಬದುಕೋದಿಂದ ಸಂಬಳ ಜಾಸ್ತಿ ಆಗುತ್ತಾ? ಇಲ್ಲ. ಸಂಬಳ ಜಾಸ್ತಿ ಆಗುತ್ತಾ? ಇಲ್ಲ. ಸಂಬಳ ಹಂಗೆ ಇರುತ್ತೆ. ಇವ್ರು ಮಾತ್ರ ಜಗಳ ಆಡ್ಕೊಂಡು ನಮ್ಮನ್ನ ಮುಟ್ಟಾಡ್ರು ಮಾಡ್ತಾರೆ. ಇವ್ರ ಮನೆ ಚೆನ್ನಾಗಿರ್ಬೇಕು, ಮಾಮೂಲಿ ಜನ ಹಾಳಾಗಬೇಕು. ಇದಕ್ಕೆಲ್ಲ ಏನ್ ಕಾರಣ ಅನ್ಸುತ್ತೆ? ಇದಕ್ಕೆಲ್ಲ ಏನ್ ಕಾರಣ ಅನ್ಸುತ್ತೆ? ಏನು ಕಾರಣ? ನಮ್ಮ ಜನಗಳು ಸರಿ ಇಲ್ಲ. ನಮ್ಮ ಜನಗಳು ಫಸ್ಟು ಸರಿ ಇಲ್ಲ. ಓಟೇ ಹಾಕ್ಬಾರ್ದು ಯಾವನಿಗೂ. ಸುಮ್ಮನೆ ಕುತ್ಕೊಂಡ್ಬಿಡ್ಬೇಕು ಮನೆಯಲ್ಲಿ. ಇವ್ರು ನಾವು ಓಟ್ ಹಾಕಲ್ವಾ, ಇವ್ರು ಆಟ ಆಡೋದು ಅಷ್ಟೇ. ನಿಮ್ಮ ಹೆಸರು? ವಿಶ್ವನಾಥ್ ಅಂತ. ಥ್ಯಾಂಕ್ ಯು. 4 ಬಾರಿ ದರ ಏರಿಕೆ ಆಗಿದೆ. ಏನ್ ಹೇಳ್ತೀರಾ ಸರ್ಕಾರಕ್ಕೆ? ಜನಸಾಮಾನ್ಯರಿಗೆ ಎಷ್ಟು ತೊಂದರೆ ಆಗ್ತಾ ಇದೆ? ಖಂಡಿತ ತೊಂದರೆ ಆಗ್ತಾ ಇದೆ ಮೇಡಮ್ನವರೇ. ಇವರು ಸರ್ಕಾರದವರು ಇವ್ರು ಮಾಡ್ತಾ ಇರೋದು ಸರಿ ಇಲ್ಲ. ಬ್ಯಾರಲ್ ರೇಟು ಅಂತ ಇದು ಮಾಡ್ತಾ ಇದ್ದಾರೆ. ಬ್ಯಾರಲ್ ರೇಟ್ ಜಾಸ್ತಿ ಆಗಿದೆಯೋ ಇಲ್ವೋ ಗೊತ್ತಿಲ್ಲ. ಪೇಪರ್ ಮಾಧ್ಯಮದವ್ರು ಇದು ಮಾಡ್ತಾವ್ರೆ. ಸಿಕ್ಕಾಪಟ್ಟೆ ತೊಂದರೆ ಆಗಿದೆ. ಮಧ್ಯಮ ವರ್ಗದವ್ರಿಗಂತೂ ಭಾಳ ತೊಂದರೆ ಆಗಿದೆ. ಅದನ್ನು ಸರಿಪಡಿಸ್ಬೇಕು. ಬರೀ ಪೆಟ್ರೋಲ್ ಡೀಸೆಲ್ ಅಷ್ಟೇ ಅಲ್ಲ ಸರ್, ದಿನಬಳಕೆ ವಸ್ತುನು ಪೆಟ್ರೋಲು ಡೀಸೆಲ್ ಜಾಸ್ತಿ ಆದರೆ ಪ್ರತಿಯೊಂದು ಜಾಸ್ತಿ ಆಗುತ್ತೆ. ಇದು ಈಗ ಆಗೋಗ್ಬಿಟ್ರೆ ಸರ್ಕಾರದವ್ರು ಏನಾರ ಒಂದು ಇದು ಮಾಡ್ಕೋಬೇಕು. ಪೆಟ್ರೋಲ್ ಇಳಿಸ್ಬೇಕು, ಡೀಸೆಲ್ ಇಳಿಸ್ಬೇಕು, ಅವಾಗ ಎಲ್ರಿಗೂ ಸರಿ ಹೋಗುತ್ತೆ. ತರಕಾರಿ ಇರ್ಬೋದು, ಬೇಳೆ ಇರ್ಬೋದು, ಪ್ರತಿಯೊಂದೂ ಅಷ್ಟೇ. ಇದಕ್ಕೆಲ್ಲ ಏನ್ ಕಾರಣ ಅಂತ ಅನ್ಸುತ್ತೆ ಸರ್ ನಿಮಗೆ? ಅದು ಸರ್ಕಾರದ್ದೇ ಕಾರಣ. ಸುಮ್ಮನೆ ಏನದು ಯುದ್ಧ ಅನ್ಕೊಂಡು ಅದನ್ನು ನೆಪ ಮಾಡಿ ಮಾಡ್ತಾ ಇದ್ದಾರೆ. ತಪ್ಪು ಅದು ಮಾಡೋಕ್ಕೆ ಹೋಗಬಾರ್ದು. ಜನರ ಸಾಮಾನ್ಯರಿಗೆಲ್ಲ ಭಾಳ ತೊಂದರೆ ಆಗ್ತಾಯಿದೆ. ನಿಮ್ಮ ಹೆಸರು? ಶ್ರೀನಿವಾಸ್ ಅಂತ ಅಂದ್ಬಿಟ್ಟು.